Hello, hi, welcome to CAD Nest YouTube channel. So ನಾನು ಸಾಗರ್ ಲಾಸ್ಟ್ ಸೆಕ್ಷನ್ ಅಲ್ಲಿ ನಾವೇನು ನೋಡಿದ್ವಿ ಅಂದರೆ ಪಿಕ್ಚರ್ಸ್ ಟೂಲ್ಸ್ ಬಗ್ಗೆ ನೋಡಿದ್ವಿ ಅಲ್ಲ. ಸೊ ಈ ಸೆಕ್ಷನ್ ನಾವೇನು ನೋಡ್ತಾ ಇದ್ವಿ ಅಂದರೆ ಕ್ಲಿಪ್ ಆರ್ಟ್ ಬಗ್ಗೆ ನೋಡ್ತಾ ಇರೋಣ. ಸೊ ಕ್ಲಿಪ್ ಆರ್ಟ್ ಆಗಿ ಅಂತ ಅಂದರೆ ಏನು, ಶಾರ್ಟ್ ಫಾರ್ಮಲ್ಲಿ ಹೇಳಬೇಕು ಅಂದರೆ, ಸಿಂಪಲಾಗಿ ಹೇಳಬೇಕು ಅಂದರೆ ನಾವು ಗೂಗಲ್ನ ಹೇಗೆ ಯೂಸ್ ಮಾಡ್ತೀವೋ ಹಾಗೆ ನಾವು ಕ್ಲಿಪ್ ಆರ್ಟ್ನ ಯೂಸ್ ಮಾಡ್ಬೋದು. ಗೂಗಲಲ್ಲಿ ಎಲ್ಲ ಥರದ್ದು ಸಿಗುತ್ತೆ. ನಮಗಿಲ್ಲಿ ಪಿಕ್ಚರ್ಸ್ನ ನಾವಿಲ್ಲಿ ನೋಡೋದಕ್ಕೋಸ್ಕರ ಇದು ಮಾಡ್ಬೋದು. ಆಲ್ರೆಡಿ ಕಂಪ್ಯೂಟರ್ ಅಂತ ಸರ್ಚ್ ಮಾಡಿದ್ದೀನಿ. ಕಂಪ್ಯೂಟರ್ ಅಂತ ಸರ್ಚ್ ಮಾಡಿದ ತಕ್ಷಣ ನನಗೊಂದು ಕೆಲವೊಂದು ಕಂಪ್ಯೂಟರ್ ಇಮೇಜ್ ಬರುತ್ತೆ. ಅದೇ ನಮಗೆ ಇಂಟರ್ನೆಟ್ ಇದ್ದರೆ ತುಂಬ ಇಮೇಜಸ್ ಬರುತ್ತೆ, ಇಲ್ಲ ಅಂದರೆ ಕಮ್ಮಿ ಸಿಗ್ತಾ ಬರುತ್ತೆ. ಒನ್ಸ್ ಈ ಥರ ಇಮೇಜಸ್ ಬಂದಿದ ತಕ್ಷಣ ಕ್ಲಿಕ್ ಮಾಡಿಕೊಂಡ್ರೆ ಆಟೋಮೆಟಿಕ್ಲಿ ನಮಗೆ ಅದು ಇನ್ಸರ್ಟ್ ಆಗುತ್ತೆ. ಸೊ ವಿ ಕ್ಯಾನ್ ಕ್ಲೋಸ್ ದ ಕ್ಲಿಪ್ ಆರ್ಟ್ ಟೂಲ್. ಓಕೆ, ಇವಾಗ ನಾವು ಇದನ್ನು ಸೇಮ್ ಆ್ಯಸ್ ಇಟ್ ಈಸ್ ಏನು ಮಾಡಿದ್ವಿ, ಶೇಪ್ಸ್ ಪಿಕ್ಚರ್ ಥರನೇ ಇದನ್ನು ನಾವು ಕನ್ವರ್ಟ್ ಆಗುತ್ತೆ. ಸೊ ಇದನ್ನು ನಾವೇನು ಮಾಡ್ಬೋದು, ಪಿಕ್ಚರ್ ಥರನೇ ಇದನ್ನು ಕನ್ವರ್ಟ್ ಮಾಡ್ಕೊಂತ ನೋಡ್ತಾ ಬರ್ಬೋದಾಗತ್ತೆ. ಸೊ ಬಾರ್ಡರ್ ಚೇಂಜ್ ಮಾಡಬೇಕು ಅಂದರೆ ಬಾರ್ಡರ್ನ ಕೂಡ ನಾನು ಚೇಂಜ್ ಮಾಡ್ಕೊಂಡು ಬರ್ಬೋದು. ರಿಫ್ಲೆಕ್ಷನ್ಸ್ ಬೇಕು ಅಂದರೆ ರಿಫ್ಲೆಕ್ಷನ್ಸ್ ಕೂಡ ನೋಡ್ತಾ ಬರ್ಬೋದು. ಅದೇ ಗ್ಲೋ ಆಗಬೇಕು ಅಂದರೆ ಗ್ಲೋ ಕೂಡ ಮಾಡ್ಕೊತ ಬರ್ಬೋದು. ಪಿಕ್ಚರ್ ಟೂಲ್ ಬಗ್ಗೆ ಎಕ್ಸ್ಪ್ಲನೇಷನ್ಸ್ ಏನಾಗಬೇಕಿತ್ತು ಅಂದರೆ ನೀವು ನನ್ನ ಲಾಸ್ಟ್ ಸೆಕ್ಷನ್ ವಿಡಿಯೋನ ನೋಡ್ಬೋದು. ಹಾಗೇನು ಪೊಸಿಷನ್ಸ್ ಬೇಕು ಅಂದರೆ ಪೊಸಿಷನ್ಸ್ನೂ ಕೂಡ ನಲ್ಲಿ ತೊಗೊತಾ ಬರ್ಬೋದು. ಹಾಗೆ ಸೆಂಟ್ರಲ್ ಇರಬೇಕು ಅಂದರೆ ಸೆಂಟ್ರಲ್ ಬರುತ್ತೆ. ರ್ಯಾಪ್ ಟೆಕ್ಸ್ಟ್ ಬೇಕು ಅಂದರೆ ರ್ಯಾಪ್ ಟೆಕ್ಸ್ಟ್, ಬಿಹೈಂಡ್ ಟೆಕ್ಸ್ಟ್ ಅಂದರೆ ಬಿಹೈಂಡ್ ಟೆಕ್ಸ್ಟ್ ಆಗುತ್ತೆ. ಅದೇ ಇನ್ ಫ್ರಂಟ್ ಆಫ್ ಟೆಕ್ಸ್ಟ್ ಅಂದರೆ ಇನ್ ಫ್ರಂಟ್ ಆಫ್ ಟೆಕ್ಸ್ಟ್ ಬರುತ್ತೆ. ಸೊ ನಾವು ಇದನ್ನು ಎಲ್ಲಿ ಬೇಕೋ ಅಲ್ಲಿ ನಾವು ಮೂವ್ ಕೂಡ ಮಾಡ್ಕೊತಾ ಬರ್ಬೋದು. ಓಕೆ, ಈ ವಿಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಇನ್ನು ನಮ್ಮ CAD Nest ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.